ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಇಡೀ ಕೇಂದ್ರ ಮಟ್ಟದಲ್ಲೂ ಕೂಡ ಭಾರತದಲ್ಲಿ ಬೆಂಕಿ ಬಿರುಗಾಳಿಯಂತೆ ಹರಿದಾಡ್ತಿರೋ ಒಂದು ಏಕೈಕ ಸುದ್ದಿ ಅಂದರೆ ಅದು ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯದ ಹಗರಣ. ನಿಮಗೆಲ್ಲ ಗೊತ್ತೇ ಇದು. ಈ ಕೇವಲ ಪ್ರಜ್ವಲ್ ರೇವಣ್ಣ ಮಾತ್ರ ಆರೋಪಿ ಅಲ್ಲ, ಇಡೀ ಕುಟುಂಬ ಅಂದರೆ HD ರೇವಣ್ಣ ಅವರು ಕೂಡ ಇದರಲ್ಲಿ ಆರೋಪಿಯಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಂತೆ ರಾಜ್ಯದಲ್ಲಿ ಮಿಂಚಿನ ಸಂಚಲನವನ್ನು ನಡೆಸ್ತಾ ಇರ್ತಕ್ಕಂಥ ಮಹಿಳಾ ಆಯೋಗಗಳು, ಜೊತೆಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂತಹ ಮಹಿಳಾ ಸಂಘಗಳು ಈಗಾಗಲೇ SITಯ ತಂಡ ರಚನೆ ಮಾಡಿದ್ದಾರೆ. ಈಗಾಗಲೇ ತನಿಖೆಯೂ ಕೂಡ ಶುರುವಾಗಿದೆ. ಒಂದು ಕಡೆ ಹೊಳೆನರಸೀಪುರದಲ್ಲಿ ಏವನ್ ಆರೋಪಿಯಾಗಿ ಇದೇ HD ರೇವಣ್ಣ ಅವರು ದಾಖಲಾದರೆ, ಜೊತೆಗೆ A2 ಆರೋಪಿಯಾಗಿ ಇದೇ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಕೂಡ ದಾಖಲಾಗಿರ್ತಕ್ಕಂಥದ್ದು. FIR ಈಗಾಗಲೇ ಶುರುವಾಗಿದೆ. ಜೊತೆಗೆ ಪಕ್ಷದಿಂದ ಭಾರೀ ದೊಡ್ಡ ಮುಖಭಂಗ ಆಗಿದ್ದ ಹಿನ್ನೆಲೆಯಲ್ಲಿ ಪಕ್ಷದಿಂದ ಕೂಡ ಒಂದು ಒಳ್ಳೆಯ ಮಹತ್ವದ ಬೆಳವಣಿಗೆ ಕೂಡ ನಡೆದಿರೋದು ಈಗಾಗಲೇ ಗೊತ್ತೇ ಇದೆ ನಿಮಗೆ. ಪ್ರಜ್ವಲ್ ರೇವಣ್ಣ ಅವ್ರನ್ನ JDSನಿಂದ ಹುಚ್ಚಾಟನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಜರ್ಮನಿಯಲ್ಲಿ ಹೋಗಿ ಬೆಚ್ಚಿಗೆ ಕೂತ್ಬಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ. ಒಂದು ಕಡೆ ಜನರು ಮಾತನಾಡ್ಕೊಳ್ತಿದ್ದಾರೆ, ಅಪ್ಪ ನಂಜಪ್ಪ ಮಗ ಗುಂಜಪ್ಪ ಅಂತ. ಯಾಕೆ ಅಂದರೆ ನಾನು ಆರಂಭದಲ್ಲೇ ಕಳೆದ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಇದೇ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಂತಹ ಸಂತ್ರಸ್ತ ಮಹಿಳೆಯವರು ಹೇಳಿದಂಥ ಮಾತುಗಳು, ಆ FIRನಲ್ಲಿದ್ದಂಥ ಆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿರ್ತಕ್ಕಂಥ ಮಾತುಗಳು ಏನಿದೆ ಅವನ್ನೆಲ್ಲವೂ ಕೇಳಿದಾಗ ನಿಮಗೆ ನಿಜಕ್ಕೂ ಹೃದಯ ಮಿಡಿಯೋದಂತೂ ಸಹಜ. ಯಾಕೆಂದರೆ ಮನೆಯಲ್ಲಿ ಯಾವಾಗ ಇದೇ ಹೆಂಡತಿ ಇಲ್ಲದೇ ಇದ್ದಾಗ HD ರೇವಣ್ಣ ಅವರಾಗಲಿ ಅಥವಾ ಮಗ ಆಗಲಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾಯಿದ್ರು ನಮ್ಗಳ ಮೇಲೆ ಅಂತ, ಯಾವ ರೀತಿಯಾದಂತಹ ಪ್ರತಿರೋಧವನ್ನು ಒಡ್ಡಿದ್ರೂ ಕೂಡ ಲೈಂಗಿಕ ದೌರ್ಜನ್ಯಕ್ಕೆ ನಮ್ಮನ್ನು ಯಾವ ರೀತಿಯಾಗಿ ಬಳಸ್ಕೊಳ್ತಾ ಇದ್ರು ಅಂತ. ಬಟ್ ಇದೆಲ್ಲವೂ ಒಂದು ಕಡೆ ಇರಲಿ, SIT ತನಿಖೆಯೂ ಶುರುವಾಗಿರಲಿ. ಬಟ್ ಆದರೆ ಸ್ವಂತ ಮಗನ ಬಗ್ಗೆ ಈಗ HD ರೇವಣ್ಣ ರಿಯಾಕ್ಟ್ ಮಾಡಿರ್ತಕ್ಕಂಥದ್ದು ಇದೇ ಈಗ ಬಹಳಷ್ಟು ಸುದ್ದಿ ಆಗ್ತಾ ಇದೆ. ತನ್ನ ಮಗನ ಬಗ್ಗೆ, ತನ್ನ ಮಗನ ಈ ದೊಡ್ಡ ಲೈಂಗಿಕ ದೌರ್ಜನ್ಯದ ಬಗ್ಗೆ 3000ಕ್ಕೂ ಅಧಿಕ ಮಹಿಳೆಯರನ್ನ ಲೈಂಗಿಕ ಕ್ರಿಯೆಗೆ ಬಳಸ್ಕೊಂಡಿದ್ದಾನೆ ಅನ್ನೋ ಈ ಒಂದು ಕುಖ್ಯಾತಿಯ ಬಗ್ಗೆ HD ರೇವಣ್ಣ ಅವರು ರಿಯಾಕ್ಟ್ ಮಾಡಿರೋದು. ಈಗಾಗಲೇ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ರು. ಅದು ಒಂದು ಕಡೆ ಶ್ಲಾಘನೆ ತಂದು ಕೊಟ್ಟರು ಕೂಡ. ಯಾಕೆಂದರೆ ಅವರು ಎಲ್ಲೂ ಕೂಡ ಕುಟುಂಬದ ಮಗ, ತನ್ನ ಸ್ವಂತ ಮಗ, ರಕ್ತ ಸಂಬಂಧಿ ಅನ್ನೋ ವಿಷಯವಾಗಿ ಎಲ್ಲೂ ಕೂಡ ಅವರು ಓಲೈಕೆಯ ಮಾತುಗಳನ್ನು ಆಡಲಿಲ್ಲ. ಬಟ್ ಆದರೆ HD ರೇವಣ್ಣ ಅವರು ರಿಯಾಕ್ಟ್ ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು, ಸ್ವಂತ ಮಗನ ಬಗ್ಗೆ ಏನು ರಿಯಾಕ್ಟ್ ಮಾಡ್ತಾರೆ ಅಂತ. ಇದನ್ನು ಮರೆಮಾಚ್ತಾರ ಅಥವಾ ಇದನ್ನು ಷಡ್ಯಂತ್ರ ಅಂತ ಹೇಳಿ ತಳ್ಳ ಹಾಕ್ತಾರ ಅಂತ. ಬಟ್ ಈಗ ಡೆಫಿನೆಟಾಗಿ HD ರೇವಣ್ಣ ರಿಯಾಕ್ಟ್ ಮಾಡಿದ್ದಾರೆ. ಯಾವಾಗ ಮಗನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ನಂತರ ಇದ್ರ ಬಗ್ಗೆ ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ ಅಂತಲೂ ಕೂಡ ಹೇಳಿದ್ರು. ನಾವೆಲ್ಲ ಇಲ್ಲೇ ಇದ್ದೀವಿ, ಎಲ್ಲೂ ಓಡೋಗಿಲ್ಲ ಅನ್ನೋದು ಕೂಡ ಆ ಮಾತಿನ ಒಳಾರ್ಥವಾಗಿತ್ತು. ಜೊತೆಗೆ ಕಾನೂನು ರೀತಿ ಏನಿದೆ ಅದನ್ನು ನಾನು ಎದುರಿಸ್ತೀವಿ. 4-5 ವರ್ಷದ ಹಳೆ ವಿಡಿಯೋ ತೊಗೊಂಡು ಬಂದು ಈ ಕೇಸ್ ಹಾಕ್ತಾರೆ, ಇದು ಯಾವ ತರಹ ಅಂತಲೂ ಕೂಡ ಪ್ರಶ್ನೆ ಮಾಡಿದ್ರು ಇದೇ HD ರೇವಣ್ಣ ಅವರು. ಜೊತೆಗೆ ವಿಡಿಯೋ ಸೇರಿ ನಾನು ಯಾವುದಕ್ಕೂ ಮಾತನಾಡಲ್ಲ, ಪಕ್ಷದಿಂದ ಉಚ್ಚಾಟನೆ ಮಾಡೋ ವಿಚಾರದ ಬಗ್ಗೆನೂ ಕೂಡ ಅವರು ಮಾತನಾಡಿದರು. ಅದು ಪಕ್ಷಕ್ಕೆ ಬಿಟ್ಟಿದ್ದು. ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಅಂದರೆ ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತೆ. ಇದ್ರ ಬಗ್ಗೆ ನಾನೇನು ಕೂಡ ಮಾತನಾಡೋದಿಲ್ಲ. ಬಟ್ ಆದರೆ SITಗೆ ಕೊಟ್ಟಿರೋದ್ರಿಂದ, ಈ ಪ್ರಕರಣವನ್ನು SITಗೆ ವಹಿಸಿರೋದ್ರಿಂದ ತೊಂದರೆ ಆಗಬಾರ್ದು ಅಂತ ಈ ವಿಚಾರವಾಗಿ ನಾನು ಮಾತನಾಡೋದಿಲ್ಲ ಅಂತ ಒತ್ತಿ ಮಾಧ್ಯಮದವರು ಅದರ ಬಗ್ಗೆ ಕೇಳ್ತಾ ಇದ್ದಾಗೆ ಅವರು ಕೂಡ ಸ್ವಲ್ಪ ಕೇಳುತ್ತಾ ಇದ್ದರು. ಅದಕ್ಕೆ ರಿಯಾಕ್ಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಅದಕ್ಕೆ ನಾನು ಹೇಳಿದ್ದು ಇದೆಲ್ಲ ರಾಜಕೀಯ. ಸರ್ಕಾರ ಅವ್ರದ್ದಿದೆ ಅಂದರೆ ಈ ಕಾಂಗ್ರೆಸ್ನವ್ರ ಬಗ್ಗೆನೂ ಕೂಡ HD ರೇವಣ್ಣ ಅವರು ಮಾತನಾಡಿದ್ರು. ಸರ್ಕಾರ ಅವ್ರದ್ದಿದೆ, ಅವ್ರು ಏನು ಬೇಕಾದರೂ ಮಾಡಿಕೊಳ್ಳಿ, ಇದೆಲ್ಲ ಒಂದು ದೊಡ್ಡ ಷಡ್ಯಂತ್ರ, ನಮ್ಮನ್ನು ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋ ದಾಳವಾಗಿ ಇದನ್ನು ಬಳಸ್ಕೊಂಡಿದ್ದಾರೆ ಅನ್ನೋ ರೀತಿಯಾಗಿ ಕೂಡ ಹೇಳಿದ್ರು ಅವರು. ಯಾಕೆಂದರೆ ಸರ್ಕಾರ ಅವ್ರದ್ದಿದೆ, ಅವ್ರು ಏನು ಬೇಕಾದರೂ ಮಾಡಿಕೊಳ್ಳಿ ಅನ್ನೋ ಮಾತನ್ನು ಹೇಳಿದ್ದಕ್ಕೆ. ಯಾಕೆ ಅಂದರೆ SIT ತನಿಖೆಗೆ ವಹಿಸಿದ್ರಿಂದ. ಅದ್ರ ಬಗ್ಗೆ ಕಾನೂನು ರೀತಿಯಲ್ಲಿ ತನಿಖೆ ಆಗಲಿ, SIT ತನಿಖೆ ಆಗಲಿ. ಪ್ರಜ್ವಲ್ ವಿದೇಶಕ್ಕೆ ಹೋಗೋ ವಿಚಾರ ನನಗೆ ಗೊತ್ತಿಲ್ಲ. ಚುನಾವಣೆ ಮುಗಿದ ನಂತರ ಅವ್ರು ಕ್ಯಾಶುಯಲಾಗಿ ಹೋಗಿದ್ದಾರೆ. SIT ಕಂಪ್ಲೇಂಟ್ ಆಗುತ್ತೆ ಅಂತ ಅವ್ರಿಗೇನು ಗೊತ್ತಿತ್ತಾ? ಇದೆಲ್ಲ ಅವ್ರು ಹೋದ್ಮೇಲೆ ತಾನೇ ಆಗಿರೋದು ಅಂತಲೂ ಕೂಡ ಹೇಳಿದ್ರು. ಅವನು ಮಾಮೂಲಿ ಹೋಗಬೇಕಿತ್ತು, ಹೋಗಿದ್ದಾರಷ್ಟೇ ಅಂತಲೂ ಕೂಡ ಹೇಳಿದ್ರು. ಜೊತೆಗೆ ಇವರು FIR ಆಗ್ತಾರೆ ಅಂತ ಗೊತ್ತಿತ್ತಾ ಅಥವಾ SIT ತನಿಖೆ ಮಾಡ್ತಾರೆ ಅಂತ ಗೊತ್ತಿತ್ತಾ? ತನಿಖೆ ಕರೆದಾಗ ಬರ್ತಾನೆ ಬಿಡಿ ಅಂತಲೂ ಕೂಡ ಹೇಳಿದ್ರು. ಜೊತೆಗೆ ಅವ್ರ ಕುಟುಂಬದ ಮೇಲೆ ಆಗ್ತಾ ಇರತಕ್ಕಂಥ ದೌರ್ಜನ್ಯವನ್ನು ಕೂಡ ಇನ್ನೊಂದು ರೀತಿಯಲ್ಲಿ ಹೇಳಿದ್ದು ಉಂಟು ಇದೇ HD ರೇವಣ್ಣ ಅವರು. 50 ವರ್ಷಗಳಿಂದ ತನಿಖೆಯನ್ನು ನಾವು ಎದುರಿಸ್ತಾ ಇದ್ದೀವಿ, ಇವತ್ತೇನು ಈ ತನಿಖೆಯನ್ನು ಎದುರಿಸ್ತಾ ಇದ್ದಿಲ್ಲ ಅಂತ ಅಂದರೆ ಕಾನೂನಿನ ಬಗ್ಗೆ ಅಸಡ್ಡೆಯ ಮಾತುಗಳನ್ನು ಆಡೋ ರೀತಿಯಾಗಿತ್ತು. ಅಂದರೆ ಇದಕ್ಕೆಲ್ಲ ನಾವು ಡೋಂಟ್ ಕೇರ್ ಅನ್ನೋ ರೀತಿಯಾಗಿ 50 ವರ್ಷಗಳಿಂದ ತನಿಖೆಯನ್ನು ನಾವು ಎದುರಿಸ್ತಾ ಇದ್ದೇವೆ. ದೇವೇಗೌಡರ ಮೇಲೂ ಕೂಡ ತನಿಖೆ ನಡೆಸಿದ್ರು. ದೇವೇಗೌಡರ ಬಳಿಯೂ ಕೂಡ ಈ ಪ್ರಕರಣದ ಬಗ್ಗೆ ನಾವು ಯಾರೂ ಕೂಡ ಮಾತನಾಡಿಲ್ಲ. ಇದೇ ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ಲೈಂಗಿಕ
ಹಗರಣದ ಕುರಿತಾಗಿ ದೇವೇಗೌಡರ ಬಳಿ ನಾವೇನು ಮಾತನಾಡಿಲ್ಲ ಅಂತಂದರು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ. ಆದರೂ ಕಾನೂನು ರೀತಿಯಲ್ಲಿ ಏನು ಕ್ರಮ ಆಗುತ್ತೆ ಆಗಲಿ, ಅದನ್ನೆಲ್ಲ ನೋಡೋಣ ಅಂತ ಎಚ್ ಡಿ ರೇವಣ್ಣ ಅವರು ಹೇಳಿದರು. ಈಗ ಸದ್ಯ ಮಗನ ಬಗ್ಗೆ ಎಚ್ ಡಿ ರೇವಣ್ಣ ಅವರು ಕೊಟ್ಟಿರೋ ರಿಯಾಕ್ಷನ್ ಜೊತೆಗೆ ಈಗ ಅವರು A2 ಆರೋಪಿ ಪ್ರಜ್ವಲ್ ರೇವಣ್ಣ ಆದರೆ A1 ಆರೋಪಿಯೂ ಕೂಡ ರೇವಣ್ಣ. ಈಗಾಗಲೇ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಹಾಗೆ ಯಾವಾಗ ಎಚ್ ಡಿ ರೇವಣ್ಣ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಿರೋಂಥ ಹಲವು ಸಂಘಟನೆಗಳು ಕೂಡ ಈಗ ಧ್ವನಿ ಎತ್ತಿರ್ತಕ್ಕಂಥದ್ದು ಈ ಒಂದು ಸೆನ್ಸೇಷನಲ್ ವಿಚಾರದ ದಿಕ್ಕನ್ನು ಮತ್ತೊಂದು ಕಡೆ ಬದಲಾಯಿಸ್ತಾ ಇದೆ. ಬಟ್ ಏನೇ ಇರಲಿ, ಬಹಳಷ್ಟು ನಾನು ಆರಂಭದಲ್ಲಿ ಹೇಳಿದೆ ಬೆಂಕಿ ಬಿರುಗಾಳಿ ಅಂತೆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಇಡೀ ಕೇಂದ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು, ಇದು ಇಡೀ ಭಾರತದಲ್ಲಿ ಸದ್ದು ಮಾಡ್ತಾ ಇರೋದು. ಹಾಗಾಗಿ ಇದನ್ನು ಕೇಂದ್ರದ ನಾಯಕರು ಕೂಡ ಎಲ್ಲರ ಚಿತ್ತ ಕರ್ನಾಟಕದತ್ತ ಹೊಳಿರೋದು. ಹಾಗಾಗಿ ಹೆಣ್ಣು ಮಕ್ಕಳ ರಕ್ಷಣೆಯಾಗಿ ಹಲವು ಸಂಘಟನೆಗಳು ನಿಂತಿರೋದ್ರಿಂದ ಬಹಳ ದೊಡ್ಡ ಮುಖಭಂಗ ಇದು. ಯಾಕೆಂದರೆ ಮಾಜಿ ಪ್ರಧಾನಿಯವರ ಫ್ಯಾಮಿಲಿ, ಅಂತಹ ಫ್ಯಾಮಿಲಿಯಲ್ಲಿ ಈ ಥರದ ಒಂದು ಕೃತ್ಯ ನಡೆಯುತ್ತೆ ಅನ್ನೋದನ್ನು ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಪ್ರತಿಯೊಬ್ಬ ಮನೆಯ ಹೆಣ್ಣು ಮಕ್ಕಳು ಇದನ್ನು ಸೂಕ್ಷ್ಮವಾಗಿಯೂ ಕೂಡ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು SIT ತನಿಖೆಯನ್ನು ತುಂಬ ತೀವ್ರತರವಾಗಿಯೂ ಕೂಡ ನಡೆಸ್ತಾ ಇದೆ. ಮತ್ತೊಮ್ಮೆ ಕುಮಾರಸ್ವಾಮಿ ಅವರು ಇವತ್ತು ಮಾತನಾಡಿದ್ರು. ನಿನ್ನೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ರಿಯಾಕ್ಟ್ ಮಾಡಿದಂಥ ಕುಮಾರಸ್ವಾಮಿ ಅವರು ಇವತ್ತು ಕೂಡ ಮತ್ತೊಮ್ಮೆ ಅದನ್ನು ಆ ಪ್ರಕರಣವನ್ನು ಈ ಪೆನ್ ಡ್ರೈವ್ ಪ್ರಕರಣವನ್ನು ಅದರ ಪರವಾಗಿ ಮಾತನಾಡೋ ರೀತಿ ಮಾತನಾಡಿದ್ರು. ಅಂದರೆ ಈ ವಿಡಿಯೋ ಬಿಟ್ಟವ್ರು ಯಾರು, ಅದು ಯಾಕೆ ಈ ಟೈಮ್ನಲ್ಲೇ ಬಿಟ್ಟರು, ಈ ಎಲೆಕ್ಷನ್ ಟೈಮ್ನಲ್ಲಿ ಬಿಟ್ಟವ್ರು ಯಾರು? ಹಾಗಾದರೆ ಅಂದರೆ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರಾ? ಅಂದರೆ ಈಗ ಒಂದು ನಮಗೆ ಗೊತ್ತಿರೋ ರೀತಿಯಲ್ಲಿ ಹಾಸನದಲ್ಲಿ ಇದೇ ಲೋಕಸಭಾ ಎಲೆಕ್ಷನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬಹುಮತಗಳಿಂದ ಗೆಲ್ತಾರೆ ಅನ್ನೋ ಒಂದು ಟಾಕ್ ಶುರುವಾಗಿದೆ. ಅದು ಗೊತ್ತಿದ್ದೇ ಈ ರೀತಿಯಾಗಿ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಈ ರೀತಿಯಾಗಿ ಎಲೆಕ್ಷನ್ ಟೈಮ್ನಲ್ಲಿ ಬಿಟ್ಟಿದ್ದಾರೆ ಅನ್ನೋ ರೀತಿಯಾಗಿ ಕುಮಾರಸ್ವಾಮಿ ಅವರು ಮಾತನಾಡಿದ್ರು. ಜೊತೆಗೆ ಮತ್ತೊಮ್ಮೆ ನಿನ್ನೆ ಮಾತನಾಡಿದ್ದನ್ನೇ ಮತ್ತೆ ಪುನರಾವರ್ತನೆ ಮಾಡಿದ್ರು. ಇದು ನೆಲದ ಕಾನೂನು, ಯಾರು ತಪ್ಪೆ ಮಾಡಿದರೂ ಕೂಡ ಅವರಿಗೆ ಶಿಕ್ಷೆ ಆಗಲೇಬೇಕು, ಅನುಭವಿಸಲೇಬೇಕು. SIT ತನಿಖೆ ಆಗ್ತಾಯಿದೆ. ಜೊತೆಗೆ ಈಗ ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಇದು ದೇವೇಗೌಡರ ಕುಟುಂಬ ಈ ರೀತಿಯಾದಂಥ ಕೃತ್ಯವನ್ನು ಎಸಗಿದೆ. ಎಲ್ಲ ಕಡೆ ದೇವೇಗೌಡರ ಕುಟುಂಬ ಅನ್ನೋ ಹೆಸರು ಎತ್ತುತ್ತಾ ಇರೋದು ಕುಮಾರಸ್ವಾಮಿ ಅವರಿಗೆ ತೀವ್ರತರವಾದ ಮುಜುಗರವನ್ನು ತಂದಿದೆ. ಒಂದು ಅಸಹ್ಯಕರ ಬೆಳವಣಿಗೆ. ನಮ್ಮ ಫ್ಯಾಮಿಲಿಯ ಒಂದು ಸೆಲ್ಫ್ ರೆಸ್ಪೆಕ್ಟ್ ಹೋಗ್ತಾ ಇದೆ. ದೇವೇಗೌಡರು ಮಾಡಿರೋ ಹೆಸರೇನು, ಕೇಂದ್ರ ಮಟ್ಟದಲ್ಲಿ ಭಾರತೀಯ ರಾಜಕೀಯ ರಂಗದಲ್ಲಿ ಅವ್ರಿಗೆ ಆದಂಥ ಒಂದು ಚಾಪ್ ಇದೆ, ಅವ್ರಿಗೆ ಆದಂಥ ಒಂದು ಹೆಸರಿದೆ. ಬಟ್ ಈಗ ಈ ಒಂದು ಘಟನೆಯಿಂದ ಅವರು ತುಂಬ ಅವಮಾನಕ್ಕೆ ಒಳಗಾಗ್ತಾ ಇದ್ದಾರೆ ಅನ್ನೋದು ಕುಮಾರಸ್ವಾಮಿ ಅವರ ಮುಖದಲ್ಲಿ ಕಾಣ್ತಾ ಇತ್ತು. ಹಾಗಾಗಿಯೇ ಇದನ್ನು ನೀವು ವ್ಯಕ್ತಿಯ ಪ್ರಶ್ನೆಯಾಗಿ ತಗೊಳ್ಳಿ, ಯಾಕೆ ಕುಟುಂಬದ ಪ್ರಶ್ನೆಯಾಗಿ ತಗೊಳ್ತಾರೆ? ಇದು ಕುಟುಂಬದ ಪ್ರಶ್ನೆ ಅಲ್ಲ, ವ್ಯಕ್ತಿ ಪ್ರಶ್ನೆ. ಇಲ್ಲಿ ದೇವೇಗೌಡರ ಹೆಸರಾಗಲಿ ಕುಮಾರಸ್ವಾಮಿ ಅವರ ಹೆಸರಾಗಲಿ ಏಕೆ ತಗೊಳ್ತೀರಾ ಅಂದರೆ ಇಲ್ಲಿ ರೇವಣ್ಣ ಅವರ ಹೆಸರನ್ನು ಕೂಡ ತಗೊಳ್ಳಿಕ್ಕೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಭೀತಿ ಇಲ್ಲ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇದ್ರು. ಇಲ್ಲಿ ದೇವೇಗೌಡರ ಹೆಸರು ಮತ್ತು ಕುಮಾರಸ್ವಾಮಿ ಅವರ ಹೆಸರನ್ನು ಯಾಕೆ ಚರ್ಚೆ ಮಾಡ್ತಿದ್ದೀರಿ, ಯಾಕೆ ತರ್ತಾ ಇದ್ದೀರಿ ಅಂತ ಕೂಡ ಹೇಳಿದ್ರು. FIR ಹಾಕಿದ್ದಾರೆ, ನಿಮಗೆಲ್ಲ ಗೊತ್ತೇ ಇದೆ. ತನಿಖಾ ವರದಿ ಬರಲಿ, ಅದಾದ ನಂತರ ನೋಡೋಣ ಅಂತ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ರು. ಇನ್ಫ್ಲುಯೆನ್ಸ್ ಯಾವುದೂ ಇಲ್ಲ ಇಲ್ಲಿ, ನಾನು ಕೂಡ ಯಾವುದೂ ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ. ಕಾಂಗ್ರೆಸ್ಗೆ ಮನವೊಲಿಸೋದಾಗಲಿ ಆ ತನಿಖಾ ತಂಡದ ಮನವೊಲಿಸೋದಾಗಲಿ ಮಾಡ್ತಾ ಇಲ್ಲ. ಅವ್ರು ಏನು ಬೇಕಾದರೂ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ರು. ಜೊತೆಗೆ ಪ್ರಜ್ವಲ್ ಜರ್ಮನಿ ಹೋಗಿರೋ ವಿಚಾರದ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿದಾಗ ಮಾಧ್ಯಮದವರು ಸಿಟ್ಟಿಂದನೇ ರಿಯಾಕ್ಟ್ ಮಾಡಿದ್ರು ಕುಮಾರಸ್ವಾಮಿ ಅವರು. ಪ್ರಜ್ವಲ್ ನನ್ನ ಕೇಳಿಬಿಟ್ಟು ಏನಾದರೂ ಹೋಗಿದ್ನಾ, ಅವನು ಹೋಗಬೇಕಾಗಿತ್ತು, ಹೋಗಿದ್ದಾನೆ, ನನ್ನ ಕೇಳಿಬಿಟ್ಟು ಹೋಗಿದ್ನಾ ಅಂತಲೂ ಕೂಡ ಹೇಳಿದ್ರು. ಜೊತೆಗೆ ಇವೆಲ್ಲ ನಿಮಗೆ ಗೊತ್ತಿರಲಿಲ್ವಾ, ಅವ್ರ ಕುಟುಂಬದಲ್ಲಿ ಈ ಥರದ ದೌರ್ಜನ್ಯಗಳು ನಡೀತಾ ಇದ್ದಾವೆ ಅಂತ ಗೊತ್ತಿರಲಿಲ್ವಾ ಅಂತ ಪ್ರಶ್ನೆ ಕೇಳಿದಾಗ ಅವರೆಲ್ಲ ಸಪ್ರೇಟ್ ಇದ್ದಾರೆ, ಅವ್ರು ಏನು ಮಾಡ್ತಾರೆ ಅಂತ ನನಗೇನು ಗೊತ್ತಾಗುತ್ತೆ, ನನಗೇನು ಗೊತ್ತಾಗೋದಿಲ್ಲ. ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಕ್ರಮ ತಗೊಳ್ಳಿ. ಈ ದುರ್ವರ್ತನೆ, ದುರಾಡಳಿತ ಇದ್ರ ಎಲ್ಲದರ ವಿಚಾರ ಇಲ್ಲಿಗೆ ನಿಂತು ಹೋಗಬೇಕು ಅನ್ನೋ ರೀತಿ ಕುಮಾರಸ್ವಾಮಿ ಅವರು ಹೇಳಿದರು. ಒಟ್ಟಾರೆಯಾಗಿ ನಾನು ಅನಲೈಸ್ ಮಾಡಿದ ಒಂದು HD ರೇವಣ್ಣ ಅವರ ಮಾತುಗಳು ಮತ್ತು ಕುಮಾರಸ್ವಾಮಿ ಅವರ ಮಾತುಗಳು, ಡೆಫಿನೆಟ್ಟಾಗಿ ಕುಮಾರಸ್ವಾಮಿ ಅವರು ಇದರ ವಿರೋಧವಾಗೇ ಇದ್ದಾರೆ. ಆದರೆ HD ರೇವಣ್ಣ ಅವರು ಇನ್ನೂ ಕೂಡ ತನ್ನ ಮಗನನ್ನು ಸಮರ್ಥಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಂತ ಮಗು ಹೆತ್ತ ಕರಳು ಎಲ್ಲೂ ಕೂಡ ಬಿಟ್ಕೊಡ್ಲಿಕ್ಕೆ ಆಗೋದಿಲ್ಲ ಇಂಥ ಕೆಟ್ಟ ಘಟನೆಗಳು ನಡೆದಾಗ. ಜೊತೆಗೆ HD ರೇವಣ್ಣ ಅವರು ಕೂಡ ಇದರಲ್ಲಿ ಭಾಗಿಯಾಗಿರೋ ಸಂಗತಿಗಳು ಕೂಡ ಮುನ್ನೆಲೆಗೆ ಬರ್ತಾ ಇರೋದ್ರಿಂದ ಅವರು ಕೂಡ ಇನ್ನೇನು ಮಾತನಾಡೋಕ್ಕೆ ಆಗೋದಿಲ್ಲ. ಜೊತೆಗೆ ತಲೆದಂಡ ಅಂತೂ ಆಗಿದೆ JDS ಪಕ್ಷದಿಂದ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ. ರೇವಣ್ಣ ಅವರ ವಿರುದ್ಧವೂ ಕ್ರಮ ತೆಗೆದುಕೊಳ್ಳಿ ಅನ್ನೋ ಧ್ವನಿ ಬರ್ತಾ ಇದೆ. ಬಟ್ ತುಂಬ ಮಾನವೀಯ ದೃಷ್ಟಿಯಿಂದ ನೋಡಬೇಕಾಗತ್ತೆ. ಜೊತೆಗೆ ಕುಮಾರಸ್ವಾಮಿ ಅವರ ಮನೆಗೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕಾರಣ ಬೆಳಗ್ಗೆ ಕಾಂಗ್ರೆಸ್ನವರು ಅಲ್ಲಿ ಮನೆ ಮುಂದೆ ಹೋರಾಟ ನಡೆಸಿದ್ರಿಂದ ಈಗ ಪದ್ಮನಾಭನಗರದ HD ನಿವಾಸಕ್ಕೂ ಕೂಡ ಭದ್ರತೆಯನ್ನು ಕೊಟ್ಟಿದ್ದಾರೆ. 20ಕ್ಕೂ ಹೆಚ್ಚು ಪೊಲೀಸರಲ್ಲಿ ನಿಯೋಜನೆಗೊಂಡಿದ್ದಾರೆ. ನೋಡೋಣ ಇದು ಯಾವ ಹಂತಕ್ಕೆ ಹೋಗುತ್ತೆ, ಕೇಂದ್ರದಲ್ಲಿ ಪ್ರಧಾನಿಯವರು ರಿಯಾಕ್ಟ್ ಮಾಡ್ತಾರಾ ಇನ್ನು ಕಾದು ನೋಡಬೇಕಾಗಿದೆ.